ಮೋರ್ಟ್ಗಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಮಳೆ ಮತ್ತು ಸಿಡಿಲದ ಪರಿಣಾಮವಾಗಿ ಒಂದು ಕುಟುಂಬ ಬಡಿಗೇರ್ ಅಂಥೇಳಿ ಆ ಕುಟುಂಬ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಹೆಣ್ಮಕ್ಳು ಒಟ್ಟು 3 ಜನ ಮಕ್ಕಳು, ಒಂದು ಚಿಕ್ಕ ಮಗು ತಮ್ಮ ಅಜ್ಜಿ ಮನೆಯಲ್ಲಿ ಮಲಗಿದೆ ಗಂಡು ಮಗು. ಈ ಇಬ್ಬರು ಹೆಣ್ಮಕ್ಳು ಮತ್ತು ಇವರ ಮನೆಯಲ್ಲಿ ಬಾಡಿಗೆಯಿಂದ ವಾಸ ಆಗಿದ್ದರು. ಆ ಮನೆ ಮಣ್ಣಿನ ಮತ್ತು ಕಟ್ಟಿಗೆಯ ಒಂದು ಇದರಿಂದ ಕಟ್ಟಿದಂಥದ್ದು ಪುರಾತನ ಹಳೆ ಬಿಲ್ಡಿಂಗು ಬಾಡಿಗೆಯಲ್ಲಿದ್ದರು. ಅದು ರಾತ್ರಿ ಕುಸಿದು ಬಿದ್ದು ಆ ಮಣ್ಣಿನಲ್ಲವರೆಲ್ಲ ಹೊತ್ಕೊಂಡು ಬಿಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆವರೆಗೆ ಯಾರಿಗೂ ಕೂಡ ಅದು ಗೊತ್ತೂ ಆಗಿಲ್ಲ. ಪಕ್ಕದ ಮನೆಯವರಿಗೆ ಅವರು ಆ ಮಣ್ಣಿನಲ್ಲಿ ಹೊತ್ಕೊಂಡು ಸಹ ಪ್ರಾಣ ಕಳ್ಕೊಂಡಿದ್ದಾರೆ. 4 ಜನ ಮಕ್ಕಳು, ಇಬ್ಬರು ಮಕ್ಕಳು, ತಾಯಿ ತಂದೆ. ನಾನು ಅಲ್ಲಿ ಹೋಗಿ ಬೆಳಗ್ಗೆನೇ ಅದು ಗೊತ್ತಾದ ಮೇಲೆ ನಾನು SP ಅವ್ರಿಗೆ DC ಅವ್ರಿಗೆ ಇದು ಮಾಡಿದ್ದೆ. ಅಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳು ಇವತ್ತು ಫೈರ್ ಫೈಟಿಂಗ್ನವರು ಮತ್ತು ಇನ್ನಿತರರು ಬೇರೆ ಪಕ್ಕದ ಜಿಲ್ಲೆಯಿಂದ ಜೇವರ್ಗಿಯಿಂದ ಗುಲ್ಬರ್ಗಾದಿಂದ ಕೂಡ ಮಾಡಿದರು. ಭಾಳಷ್ಟು ಪ್ರಯತ್ನಗಳು ಆಗಿದ್ದಾವೆ. ಆದರೆ ಅದು ಮಣ್ಣಿನ ಕಟ್ಟಡ ಆಗಿದ್ದರಿಂದ, ಕಾಂಕ್ರೀಟ್ ಆಗಿದ್ರೆ ಬಹುಶಃ ಅಲ್ಲಲ್ಲಿ ಗಾಳಿ ಆಡಲಿಕ್ಕೆ ಸ್ವಲ್ಪ ಹಾಲು ಇದ್ಕೊಂಡು ಇದು ಆಗಿರ್ತಿತ್ತು. ಆದರೆ ಇಲ್ಲಿ ಮಣ್ಣಿನ ಇದು ಆಗಿದ್ದರಿಂದ 4 ಜನ ಮೃತಪಟ್ಟಿದ್ದಾರೆ. ಒಂದು ಭಾಳ ದುರ್ಘಟನೆ, ಇದು ಭಾಳ ಅನ್ಯಾಯ ಸಹ ಆ ಒಂದು ಕುಟುಂಬಕ್ಕಾಗಿದೆ. ನಾನು ಅಲ್ಲಿ ಹೋಗಿ ಮತ್ತೆ ನಮ್ಮ ಶಾಸಕರಾದಂಥ ಅಶೋಕ್ ಮನಗುಳಿಯವರು, ಅಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ತಿವಾರಿ ಅವರು, ಇದರೆಲ್ಲರೂ ಕೂಡ ಇದ್ದರು. ಪಾಪ ಇಡೀ ಊರು ಜನ ಇವತ್ತು ಈ ಒಂದು ದುರ್ಘಟನೆಗೆ ಇವತ್ತು ಭಾಳಷ್ಟು ನೋವನ್ನು ಸಹ ಹೊಂದಿದ್ದಾರೆ. ನಾನು ಹೋಗಿ ಮತ್ತೆ ಜಿಲ್ಲಾಧಿಕಾರಿಗಳು ಮಾತಾಡಿ, ಅವರು ಇನ್ನೊಂದು ಚಿಕ್ಕ ಮಗು ಇದೆ ಉಳ್ಕೊಂಡಿದ್ದು, ಆ ಮಗುವಿಗೆ ಜೀವಾಂತರ ವಾಪಸ್ ತರಲಿಕ್ಕೆ ಆಗೋದಲ್ಲ. ಆ ಮಗುವಿಗೆ 4 ಜನಕ್ಕೆ ತಲಾ 5 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿಯನ್ನು ಸಹ ಅಶೋಕ್ ಮನಗುಳಿಯವರು, ಶಾಸಕರು ಮತ್ತು ಮೂರ್ತಿ ನಮ್ಮ ತಿವಾರಿಯವರು, ಸಿಂಗ್ ತಿವಾರಿಯವರು ಏನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು, ಊರಿನ ಹಿರಿಯರು, ಆ ಸಮಾಜದವರೆಲ್ಲ ಕೂಡಿಕೊಂಡು ಆ 20 ಲಕ್ಷನ ಅದನ್ನು ಅವ್ರಿಗೆ ಡಿಪಾಸಿಟ್ ಮಾಡಿ ಆ ಮಗುವಿನ ಮುಂದೆ ಶಿಕ್ಷಣಕ್ಕೆ ಮತ್ತು ಅದರ ಮಗುವಿನ ಬದುಕಿಗೆ ಇವತ್ತು ಒಂದು ಅನುಕೂಲ ಆಗಬೇಕು ಅಂತ ಮಾಡಿದ್ವಿ. ಅದಲ್ಲದೆ ಮನೆ ಕೂಡ ಇಲ್ಲ. ಬಹುಶಃ ನೋಡಿ ವಿಧಿ ಆಟ ಹೆಂಗಿದೆ ಅಂದರೆ, ಬಹುಶಃ ಇವತ್ತು ಅವರು ಶಿಫ್ಟ್ ಮಾಡಬೇಕು ಅಂತ ಮಾಡಿದರು ತಮ್ಮ ಶೆಡ್ಡಿಗೆ. ಆದರೆ ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಇವತ್ತೊಂದು ದಿವಸ ಒಂದು ರಾತ್ರಿ ಅವ್ರನ್ನ ಬಲಿ ತೆಗೆದುಕೊಂಡಿದ್ದು ಭಾಳ ನೋವಿನ ಸಂಗತಿ. ಮತ್ತು ನಾನು CS ಅವ್ರಿಗೂ ಹೇಳಿದ್ದೀನಿ, ಅವ್ರ ಮನೆಯೂ ಕೂಡ ಒಂದು ದಿವಸ ಒಬ್ಬ ಅಜ್ಜಿ ಇದ್ದಾಳೆ, ಅವ್ವ ಮತ್ತು ಇನ್ನೊಬ್ಬ ಸಹೋದರಗನ ಮೃತಪಟ್ಟವನಿಗೆ ಸಹೋದರಗನ. ಪ್ರಮುಖವಾಗಿ ನಾವು ಆ ಮಗು ಏನಿದೆ, 5-7 ವರ್ಷದ ಮಗು ಇರ್ಬೋದು, ಆ ಮಗುವಿನ ಒಂದು ಮುಂದಿನ ಶಿಕ್ಷಣ ಜೀವನ ಅದು ಆಗಬೇಕು ಅಂತ ಹೇಳ್ಕೊಂಡು ಆ ಒಂದು ವ್ಯವಸ್ಥೆ ಮಾಡಿದ್ವಿ. ಪೋಸ್ಟ್ಮಾರ್ಟಮ್ ಅಲ್ಲಿನೇ ಕೂಡ ಇಮಿಡಿಯೇಟ್ಲಿ ಮಾಡಿ ಅದನ್ನು ಇದು ಮಾಡೋಕ್ಕೆ ಹೇಳಿದೆ. ಒಂದು ನೋವಿನ ಸಂಗತಿ, ದುರ್ಘಟನೆ. ನೋಡಿ, ಈಗ ಯಾರ್ದೋ ಶ್ರೀಮಂತರ ಮನೆ ಕಾಣ್ತದ್ದು, G+1 ಅದು ಗ್ರೌಂಡ್ ಫ್ಲೋರ್ ಇದು ಕುಸಿದು ಬಿದ್ದಿದೆ. ಫಸ್ಟ್ ಫ್ಲೋರ್ದು ಮುಂದೆ ಆಪರೇಷನ್ ಮಾಡಲಿಕ್ಕೆ ಇವತ್ತು ಸಹ ಇವರನ್ನೇ ಕೂಡ ಅದನ್ನು ಬಿಡಿಸ್ಬೇಕಾಗಿದೆ. ಅಗ್ನಿಶಾಮಕ ದಳದವರು ಮತ್ತು ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಭಾಳಷ್ಟು ಜನ ಎಲ್ಲನೂ ಬಂದಿದ್ದಾರೆ. ಬಹುಶಃ ಅದೇನು ಮಣ್ಣಿಂದಾಗಿ ಇವತ್ತು ಸಹ ಇಮಿಡಿಯೇಟ್ಲಿ ಸಹ ಇದು ಆಗಿದೆ. ಭಾಳ ಪ್ರಯತ್ನವನ್ನು ಎಲ್ಲರೂ ಮಾಡಿದ್ದಾರೆ. ಮತ್ತು ಗೊತ್ತಾಗಲಿಕ್ಕೇ ಬೆಳಗ್ಗೆ ಗೊತ್ತಾಗಿದೆ 6 ಗಂಟೆಗೆ. ಅಲ್ಲಿವರೆಗೆ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಇದು ಸ್ವಲ್ಪ ಸ್ಟೇಬಲ್ ಇದೆ ಸರ್. ಒಳಗೆ ಹೋಗಿ ಇಲ್ಲಿ ಬೇಡ. ಇದು ಅವ್ರದೇ ಮನೆ ಸರ್.
ಕಡಿತೀವಿ ಸರ್ ಅದು ನಮಗೆ ವರ್ಕ್ ಮಾಡೋಕ್ಕೆ ಆಗದೆ ಇರೋದು ಇದು ಇಷ್ಟು ಇತ್ತಲ್ಲ ಸರ್ ಇದನ್ನ ಅದ್ರ ಮೇ ಬಿದ್ದೈತೆ ರೀ ಮೇಲ್ಗಡೆ ಆಮೇಲೆ ನಾವು ವರ್ಕ್ ಮಾಡೋ ಟೈಮ ಮೇಲ್ಗಡೆ ಯಾರು ಕೊಡೋದಿಲ್ಲ ನಾವು ಕೆಲಸ ಮಾಡೋಣ ಎಲ್ಲ ಟೀಮ್ ಆದ್ರೂ ಕೂಡ ಹುಡುಗನ ಸಲುವಾಗಿ ಪ್ರತಿಯೊಬ್ಬರಿಗೆ 5 ಲಕ್ಷದಂತೆ ಆ ಹುಡುಗನ ಹೆಸರಲ್ಲೇ ನಾನು ತಿವಾರಿ ಅವ್ರಿಗೆ ಮತ್ತು ಮಕ್ಕಳಿಗೆ ಹೇಳಿದೆ ಏನೋ ಆ ಹುಡುಗನ ಹೆಸರೇ ಡಿಪಾಸಿಟ್ ಇಟ್ಟು ಅವನ ಶಿಕ್ಷಣ ಅವನಿಗೆ ಏನಾಗುವಂತ ಮುಂದೆಲ್ಲನೂ ಕೂಡ ಆಗ್ಬೇಕು ಆಮೇಲೆ ಅದಕ್ಕೆ ಅವ್ನ ಶಿಕ್ಷಣ ಅವ್ನ ಇದು ಆಗ್ಬೇಕ ಅದು ಬೇರೆ ಯಾರು ಮುಟ್ಟಂಗಿಲ್ಲ ಏನ್ರಿ ಅವ್ನ ಅಟ್ಟ ಸೀಮಿತ ಏನ್ರವಾ ಅವಾಗ ಬಂದ ಬಡ್ಡಿದಿಂದ ಮಾಡ್ಕೊಂಡು ಮುಂದೆ ಶಿಕ್ಷಣ ಮಾಡ್ಕೊಂಡು ಇದು ಸ್ವಲ್ಪ ಸ್ಟೇಬಲ್ ಇದೆ ಸರ್ ಒಳಗೆ ಹೋಗಿ ಇಲ್ಲಿ ಬೇಡ ಇದು ಅವ್ರದ್ದೇ ಮನೆ ಸೈಡ್ ಮೇಲ್ಗಡೆ ಕಡಿತೀವಿ ಸರ್ ಅದು ನಮಗೆ ವರ್ಕ್ ಮಾಡೋಕ್ಕೆ ಆಗದೆ ಇರೋದು ಇದು ಇಷ್ಟು ಇತ್ತಲ್ಲ ಸರ್ ಇದನ್ನ ಅದ್ರ ಮೇ ಬಿದ್ದೈತೆ ರೀ ಮೇಲ್ಗಡೆ ಆಮೇಲೆ ನಾವು ವರ್ಕ್ ಮಾಡೋ ಟೈಮ ಮೇಲ್ಗಡೆ ಯಾರು ಕೊಡೋದಿಲ್ಲ ನಾವು ಕೆಲಸ ಮಾಡೋಣ ಎಲ್ಲ ಟೀಮ್ ಆದ್ರೂ ಕೂಡ ಹುಡುಗನ ಸಲುವಾಗಿ ಪ್ರತಿಯೊಬ್ಬರಿಗೆ 5 ಲಕ್ಷದಂತೆ ಆ ಹುಡುಗನ ಹೆಸರಲ್ಲೇ ನಾನು ತಿವಾರಿ ಅವ್ರಿಗೆ ಮತ್ತು ಮಕ್ಕಳಿಗೆ ಹೇಳಿದೆ ಏನೋ ಆ ಹುಡುಗನ ಹೆಸರೇ ಡಿಪಾಸಿಟ್ ಇಟ್ಟು ಅವನ ಶಿಕ್ಷಣ ಅವನಿಗೆ ಏನಾಗುವಂತ ಮುಂದೆಲ್ಲನೂ ಕೂಡ ಆಗ್ಬೇಕು ಆಮೇಲೆ ಅದಕ್ಕೆ ಅವ್ನ ಶಿಕ್ಷಣ ಅವ್ನ ಇದು ಆಗ್ಬೇಕ ಅದು ಬೇರೆ ಯಾರು ಮುಟ್ಟಂಗಿಲ್ಲ ಏನ್ರಿ ಅವ್ನ ಅಟ್ಟ ಸೀಮಿತ ಏನ್ರವಾ ಅವಾಗ ಬಂದ ಬಡ್ಡಿದಿಂದ ಮಾಡ್ಕೊಂಡು ಮುಂದೆ ಶಿಕ್ಷಣ ಮಾಡ್ಕೊಂಡು ಇದು ಸ್ವಲ್ಪ ಸ್ಟೇಬಲ್ ಇದೆ ಸರ್ ಒಳಗೆ ಹೋಗಿ ಇಲ್ಲಿ ಬೇಡ ಇದು ಅವ್ರದ್ದೇ ಮನೆ ಸೈಡ್ ಮೇಲ್ಗಡೆ ಕಡಿತೀವಿ ಸರ್ ಅದು ನಮಗೆ ವರ್ಕ್ ಮಾಡೋಕ್ಕೆ ಆಗದೆ ಇರೋದು ಇದು ಇಷ್ಟು ಇತ್ತಲ್ಲ ಸರ್ ಇದನ್ನ ಅದ್ರ ಮೇ ಬಿದ್ದೈತೆ ರೀ ಮೇಲ್ಗಡೆ ಆಮೇಲೆ ನಾವು ವರ್ಕ್ ಮಾಡೋ ಟೈಮ ಮೇಲ್ಗಡೆ ಯಾರು ಕೊಡೋದಿಲ್ಲ ನಾವು ಕೆಲಸ ಮಾಡೋಣ ಎಲ್ಲ ಟೀಮ್ ಆದ್ರೂ ಕೂಡ ಹುಡುಗನ ಸಲುವಾಗಿ ಪ್ರತಿಯೊಬ್ಬರಿಗೆ 5 ಲಕ್ಷದಂತೆ ಆ ಹುಡುಗನ ಹೆಸರಲ್ಲೇ ನಾನು ತಿವಾರಿ ಅವ್ರಿಗೆ ಮತ್ತು ಮಕ್ಕಳಿಗೆ ಹೇಳಿದೆ ಏನೋ ಆ ಹುಡುಗನ ಹೆಸರೇ ಡಿಪಾಸಿಟ್ ಇಟ್ಟು ಅವನ ಶಿಕ್ಷಣ ಅವನಿಗೆ ಏನಾಗುವಂತ ಮುಂದೆಲ್ಲನೂ ಕೂಡ ಆಗ್ಬೇಕು ಆಮೇಲೆ ಅದಕ್ಕೆ ಅವ್ನ ಶಿಕ್ಷಣ ಅವ್ನ ಇದು ಆಗ್ಬೇಕ ಅದು ಬೇರೆ ಯಾರು ಮುಟ್ಟಂಗಿಲ್ಲ ಏನ್ರಿ ಅವ್ನ ಅಟ್ಟ ಸೀಮಿತ ಏನ್ರವಾ ಅವಾಗ ಬಂದ ಬಡ್ಡಿದಿಂದ ಮಾಡ್ಕೊಂಡು ಮುಂದೆ ಶಿಕ್ಷಣ ಮಾಡ್ಕೊಂಡು